यस्य श्रुतिसुनयमानि कविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतभागं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामामे वरदोऽस्तु निरन्तरं वाणिते करवण्यं वचरणो सर्वदा मध्वाक्यसरणीर्यात् श्रीमदाचार्यभावगा समाश्रये गुरुं भक्त्या महाविश्वासपूर्वकम् निक्षेपे सर्वभारांश्च गुरो श्रीपादपङ्कजे ये ये गुणा नाम जगत्प्रसिद्धाः यन्तेषु तेषु स्म निदर्शयन्ति साक्षान्महाभागवत प्रबर्हं ಶ್ರೀಮಂತಮೇನಂ ಹನುಮಂತಮಾಹು. ಅತ್ಯಂತ ಪರಮ ಮಂಗಳಕರವಾಗಿರುವಂತಹ ದಿವಸ. ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಹನುಮಂತ ದೇವರು ಅವತಾರ ಮಾಡಿರುವಂತಹ ದಿವಸ. ಹನುಮಂತ ದೇವರ ಬಗ್ಗೆ ಬಹಳಷ್ಟು ತಿಳಿಯುವಂಥದ್ದಿದೆ. ಒಂದೆರಡು ಅಂಶಗಳನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಜಗತ್ತಿನಲ್ಲಿ ಸದ್ಗುಣಗಳು ಅಂತ ಏನಿದ್ದಾವಲ್ಲ, ಆ ಎಲ್ಲಾ ಸದ್ಗುಣಗಳಿಗೂ ನಿದರ್ಶನ ಹೀಗಿರ್ಬೇಕು ನೋಡಿ. ಸಜ್ಜನರು, ಸದ್ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಇರುವಂತಹ ಯಾವ್ದಾದ್ರೂ ಒಬ್ಬರು ಇದ್ದಾರೆ, ದೃಷ್ಟಾಂತ ಕೊಡಬೇಕು ಅಂತ ಏನಾದ್ರೂ ಇದ್ರೆ, ಹೇಗೆ ಗುಣನಾಮ ಜಗತ್ ಪ್ರಸಿದ್ಧ. ಬೇಕಾದಷ್ಟು ಗುಣಗಳಿದ್ದಾವೆ. ಎಲ್ಲಾ ಗುಣಗಳನ್ನ ಒಂದು ಮೂರ್ತಿಯನ್ನಾಗಿ ಮಾಡಿದರೆ ಬರುವಂತಹ ಮೊದಲನೇ ಹೆಸರು ಅದು ಹನುಮಂತ ದೇವರ ಹೆಸರು. ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತಮಾಹು. ಅಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ನಮ್ಮ ಹನುಮಂತ ದೇವರದು. ಯಾರೋ ಸಾಮಾನ್ಯ ವ್ಯಕ್ತಿಗಳು ಹನುಮಂತ ದೇವರ ಬಗ್ಗೆ ಹೇಳೋದಲ್ಲ. ವೇದಗಳು ಕೊಂಡಾಡ್ತಾ ಇದ್ದಾವೆ. ಆಘಣಾಶ್ಮ ಸಮ, ಮುಖ್ಯ ಪ್ರಾಣ, ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳಿ ಕೊಂಡಾಡ್ತಾ ಇದ್ದಾವೆ. ಲಕ್ಷ್ಮೀನಾರಾಯಣರ ನಂತರ ಎಲ್ಲ ವೇದಗಳಿಂದ ಅಕ್ಷರಗಳಿಂದ ಪ್ರತಿಪಾದ್ಯರಾದಂಥವರು ನಮ್ಮ ಮುಖ್ಯ ಪ್ರಾಣದೇವರು. ಎಷ್ಟರ ಮಟ್ಟಿಗೆ ಹನುಮಂತ ದೇವರ ಒಂದು ಪ್ರಖ್ಯಾತಿ ಅಂತ ಕೇಳಿದ್ರೆ, ಯಾವುದೇ ಊರಿಗೆ ಹೋಗಿ ನೀವು ಹಳ್ಳಿಯಲ್ಲೂ ಜಾತಿ ವರ್ಣ ಮತ ಪಂಥವನ್ನ ಬಿಟ್ಟು ಹನುಮಂತ ದೇವರನ್ನ ಪೂಜೆಯನ್ನ ಮಾಡ್ತಾರೆ. ಆಂಜನೇಯನ ದೇವಸ್ಥಾನ ಇಲ್ಲದೆ ಇರುವಂತ ಹಳ್ಳಿಯೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಆ ಹನುಮಂತ ದೇವರ ಒಂದು ಪೂಜೆಯನ್ನ ಇಡೀ ಭಾರತದಲ್ಲಿ ನಾವು ಮಾಡೋದನ್ನ ಕಾಣ್ತಾ ಇದ್ದೀವಿ. ಹನುಮಂತ ದೇವರು ಅವತಾರ ಮಾಡಿರುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ. ಹಾಗಾಗಿ ಆ ಹನುಮಂತ ದೇವರನ್ನ ನಾವು ನಿತ್ಯದಲ್ಲಿ ಆರಾಧನೆ ಮಾಡಬೇಕು. ಯಾಕೆ ಆರಾಧನೆ ಮಾಡಬೇಕು, ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ವಿಜಯದಾಸರು ಬಹಳ ಸುಂದರವಾಗಿ ತಮ್ಮ ಪದ್ಯದಲ್ಲಿ ತಿಳಿಸ್ತಾರೆ. ಹನುಮಂತ ದೇವರ ವ್ಯಕ್ತಿತ್ವ ಎಂಥದ್ದು. 21,500 ಅಪ್ರತಿಮ ಹಂಸ ಮಂತರ. ನಾವೆಲ್ಲ ಬದುಕಿದ್ದೀವಲ್ಲ, ನಮ್ಮನ್ನೆಲ್ಲ ಪ್ರಾಣಿಗಳು ಅಂತ ಕರೀತಾರೆ. ಯಾಕೆ ಪ್ರಾಣಿಗಳು ಅಂತ ಕರೀತಾರೆ? ಪ್ರಾಣದೇವರು ಇರೋದ್ರಿಂದನೇ ನಾವೆಲ್ಲ ಪ್ರಾಣಿಗಳು. ಯಾವತ್ತು ಪ್ರಾಣದೇವರು ಬಿಟ್ಟು ಹೋಗ್ತಾರೋ ಈ ಶರೀರವನ್ನ, ಅವತ್ತು ಅರಿತು ಪೆಣನೆಂದು ಪೇಳುವರೋ ಭುತಜನ. ನಮಗೆ ಬಿಪಿಯ ಒಂದು ಲೆವೆಲ್ ಎಷ್ಟಿರಬೇಕು ಅಂತ ಗೊತ್ತಿದೆ. ಶುಗರ್ ಹೆಚ್ಚು ಕಡಿಮೆ ಆದ್ರೆ ಬಹಳ ಗಾಬರಿಯಾಗಿ ಬಿಡ್ತಾರೆ. ಆದರೆ ನಿತ್ಯದಲ್ಲಿ ನಾವು ಉಸಿರಾಟವನ್ನ ಆಡ್ತಾ ಇದ್ದೀವಲ್ಲ, ಆ ಉಸಿರಾಟದ ಬಗ್ಗೆ ನಮಗೆ ಗೊತ್ತಿಲ್ಲ. 21,600 ಹಂಸ ಮಂತ್ರವನ್ನ ತಪ್ಪದೆ ನಿತ್ಯದಲ್ಲಿ ಎಲ್ಲರಲ್ಲಿ ಕೂತು ಜಪ ಮಾಡಿ, ಹಂಸ ಮಂತ್ರ ಆ ಜಪ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಜೀವಿಗಳು ಅಂತ ಅನಿಸಿದ್ದಾರೆ. ಅವರ ಒಂದು ಅನುಗ್ರಹ, ನಮ್ಮ ಮೇಲೆ ಮಾಡುವಂತಹ ಕಾರುಣ್ಯ, ಅದಕ್ಕೆ ನಾವು ಏನ್ ಹೇಳಿದ್ರೂ ಸಾಧ್ಯ ಇಲ್ಲ, ಏನ್ ಮಾಡಿದ್ರೂ ಸಾಧ್ಯ ಇಲ್ಲ.
ನಿತ್ಯದಲ್ಲಿ ಅವರ ಸ್ಮರಣೆಯನ್ನ ಮಾಡುವಂಥದ್ದು. ಪುರುಷರಾದ್ರೆ ನಿತ್ಯದಲ್ಲಿ ವಾಯುಸ್ತುತಿ ಪಾರಾಯಣ ಮಾಡುವಂಥದ್ದು, ಸ್ತ್ರೀಯರಾದ್ರೆ ಮಧ್ವನಾಮವನ್ನ ಹೇಳುವಂಥದ್ದು. ಅದೇ ಅವರಿಗೆ ನಾವು ಸಲ್ಲಿಸುವಂತಹ ಕೃತಜ್ಞತೆ. ಅಂತಹ ಅಪೂರ್ವವಾಗಿರುವಂತಹ ನಮ್ಮನ್ನೆಲ್ಲ ಬದುಕಿಸಿದಂಥವರು ನಮ್ಮ ಹನುಮಂತ ದೇವರು. ಅಷ್ಟೇ ಅಲ್ಲ, 17 ಎರಡಾಯುತ ನಾಡಿಯೋಳು ಸುತ್ತಿ ಸುತ್ತುವ ಮಾರುತ. 72,000 ನಾಡಿಗಳಿಂದ ಕೂಡಿರುವಂಥದ್ದು ಈ ನಮ್ಮ ಶರೀರ. ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು. ಈ ನಾಡಿಗಳಲ್ಲಿ ಇದ್ದು ವಿಶೇಷವಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಅದು ಹೇಗೆ? ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅಂತರಂಗದ ಉಸಿರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಪಂಥ ತಾಳು ನೀನೆ ಕಂತು ಜನಕನಲ್ಲಿ ಮಂತ್ರಿಯನಿಸಿ ಸರ್ವಂತರ್ಯಾಮಿಯಾಗಿ ನಿಂತು ನಾನಾ ಬಗೆಯ ತಂತು ನಡೆಸುವ ಹಂತಕಾರಿ ಗುಣವಂತ ಬಲಾಢ್ಯ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ. ಕಂತು ಜನಕನಲ್ಲಿ ಭಗವಂತನಿಗೆ ಮಂತ್ರಿ ಸ್ಥಾನದಲ್ಲಿರುವಂಥವ್ರು ವಾಯುದೇವರು. ಭೂಭಾರ ಹರಣೆ ವಿಷ್ಣು ಪ್ರಧಾನಂಗಭೂತೋ ಹಿ ಮಾರುತಃ ಅಂತ ಹೇಳದ ಹಾಗೆ ಭಗವಂತನಿಗೆ ಮಂತ್ರಿ ಸ್ಥಾನದಲ್ಲಿ ಇದ್ದು ಇಡೀ ಬ್ರಹ್ಮಾಂಡದ ರಕ್ಷಣೆಯನ್ನ ಮಾಡುವಂಥವ್ರು ಪ್ರಾಣದೇವರು. ಹೇಗೆ ರಕ್ಷಣೆ ಮಾಡ್ತಾರೆ? ಒಂದು, ಉಸಿರಾಟವನ್ನ ಮಾಡಿ ನಮ್ಮಲ್ಲಿ ಇದ್ದು ನಮ್ಮಲ್ಲಿ ಸಾಧನೆಯನ್ನ ಮಾಡಿಸ್ತಾರೆ. ನಮ್ಮ ಯೋಗ್ಯತಾನುಸಾರದಿಂದ ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನಾ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿದ್ದು ಕೆಲಸ ಮಾಡಿಸುವಂಥವರೇ ಪ್ರಾಣದೇವರು. ಅಂತಹ ಪ್ರಾಣದೇವರು ಹೇಗಿರ್ತಾರೆ ಅಂದ್ರೆ ಪಂಚ ಪ್ರಾಣ ರೂಪನೇ, 5 ರೂಪದಿಂದ ಇರ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ರೂಪದಿಂದ ಇರ್ತಾರೆ. ಅಷ್ಟೇ ಅಲ್ಲ, ಇದ್ದೇನ್ ಮಾಡ್ತಾರೆ? ಪಂಚ ಪ್ರಾಣ ರೂಪನೇ ಸತ್ವಕಾಯ ದ್ವಿಪಂಚೇಂದ್ರಿಯಗಳಪ್ಪನೇ. ದ್ವಿಪಂಚೇಂದ್ರಿಯ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಆ ಎಲ್ಲ ಕಡೆ ಇದ್ದು ಕೆಲಸ ಮಾಡಿಸುವಂಥವರೇ ವಾಯುದೇವರು. ಇವ್ರು ಯಾರು? ಬರೇ ಪ್ರಾಣದೇವರು ಅಂತ ಅನ್ಬೇಕಾ ಅಂತ ಕೇಳಿದ್ರೆ ಹೇಳ್ತಾರೆ, ಮುಂಚಿನ ಪರಮೇಷ್ಠಿ, ಮುಂದೆ ಇವರು ಬ್ರಹ್ಮದೇವರಾಗುವಂಥವ್ರು, ಕಾವಿ ಬ್ರಹ್ಮರಾಗಿರುವಂಥವ್ರು. ಅವ್ರ ಹತ್ರ ನಾವು ಕೇಳಬೇಕಂತೆ, ಸಂಚಿತಾಗಾಮಿ ಬಿಡಿಸಿ ಕೊಂಚ ಮಾಡೋ ಪ್ರಾರಬ್ಧ. ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಕರ್ಮಗಳು ಅಂತ ಏನಿದ್ದಾವಲ್ಲ 3 ವಿಧ, ಅದನ್ನ ಹೇಗೆ ಕಡಿಮೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಬೇಕಂತ ನಿತ್ಯದಲ್ಲಿ ಪ್ರಾಣದೇವರ ಹತ್ರ. ಅಂಚಂಚಿಗೆ ಪರಪಂಚಗಳೋಡಿಸಿ ಪಂಚಭಕ್ತ ಹರಿ ಮಂಚಲ ಗುರುವೇ. ಇವ್ರು ಯಾರು ಅಂತ ಕೇಳಿದ್ರಲ್ಲ, ಬರೇ ಭಾವಿ ಬ್ರಹ್ಮದೇವರು ಅಂತ ಅಷ್ಟೇ ತಿಳ್ಕೊಳ್ಬೇಡ್ರಿ. ಇನ್ನೂ ಒಂದು ಹೇಳ್ತಾರೆ, ಪಂಚವಕ್ತ್ರ ಅಂದ್ರೆ ಯಾರು? ರುದ್ರದೇವರು. ಧ್ಯೇಯ ಪಂಚಮುಖೋ ರುದ್ರ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ. ಈ ರುದ್ರದೇವರು ಜೊತೆಗೆ ಹರಿಮಂಚ ಅಂದ್ರೆ ಯಾವುದು? ಶೇಷದೇವರು. ಅಂದ್ರೆ ಗರುಡ ದೇವರಿಗೆ ಮತ್ತು ಶೇಷದೇವರಿಗೆ, ರುದ್ರದೇವರಿಗೆ ಗುರುವಾಗಿರುವಂಥವ್ರು ನಮ್ಮ ಪ್ರಾಣದೇವರು. ಅದನ್ನು ಹೇಳ್ಬೇಕಾಗಿದೆ. ವಿಜಯದಾಸರು ಒಂದೇ ಸಾಲಿನಲ್ಲಿ ಹೇಳಿಬಿಟ್ರು, ಪಂಚವಕ್ತ್ರ ಹರಿಮಂಚದ ಗುರುವೇ. ಎಲ್ಲಿದ್ದಾನೆ ಹನುಮಂತ ದೇವರು? ಎಲ್ಲ ಕಡೆ ಇದ್ದಾರೆ. ಗಾಳಿ ಇಲ್ಲದೆ ಇರುವಂತಹ ಜಾಗ ಯಾವ್ದಿದೆ? ಅದರಲ್ಲೂ ವಿಶೇಷವಾಗಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಿ? ಯೋಗಾಸನ ತೋಳಿಪ ಯಂತ್ರೋದ್ಧಾರ ಭಾಗವತರಪ್ಪ. ಯಂತ್ರೋದ್ಧಾರಕ ಪ್ರಾಣದೇವರು ಹಂಪೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂತಹ ವ್ಯಾಸ ಯೋಗಿ ಒಲಿದ ನ್ಯಾಸ, ವ್ಯಾಸರಾಜರಿಗೆ ಒಲಿದು ಬಂದಂತಹ ಪ್ರಾಣದೇವರು ಶ್ರೀತುಂಗಭದ್ರ ನಿವಾಸ. ಬಾಗುವೆ ನಮಗೆ ನಿನ್ನನ್ನ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ, ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ನೀನೇನ್ ಮಾಡಬೇಕಪ್ಪ ಅಂದ್ರೆ ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ ಬಾಗಿದ ಭವದೂರ ಜಾಗರ ಮಾರುತಿ. ಎರಡೂ ನಮ್ಮ ಪ್ರಯೋಗದಲ್ಲಿದೆ. ಹಾಗಾಗಿ ಹೇ ಮಾರುತಿ,
ಅಂತಹ ಸುಂದರ ಮೂರ್ತಿಯಾಗಿರುವಂತಹ ಮಾರುತಿ ನಮಗೆ ರಕ್ಷಣೆಯನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವಿಜಯದಾಸರ ಪದ್ಯದಲ್ಲಿ ನಾವು ಕಾಣ್ತೀವಿ. ಇನ್ನು ಹನುಮಂತ ದೇವರ ಮೇಲೆ ಬಹಳಷ್ಟು ಪದ್ಯಗಳನ್ನ ಹರಿದಾಸರು ಮಾಡಿಕೊಟ್ಟಿದ್ದಾರೆ. ಅದೆಲ್ಲವನ್ನ ನೋಡಿದ ಮೇಲೆ ವಾಯುದೇವರ ಆರಾಧನೆಯನ್ನ ಮಾಡೋದನ್ನ ನಾವು ನೋಡೋಣ. ಮೊದಲನೆಯದಾಗಿ ಹೇಳ್ತಾರೆ ದಾಸರಾಯರು, ಹರುಷದಿಂದಲಿ ಕಾಯೋ ಹನುಮ ಹಲಭಾವಿಯೋಳಿರುವಂತ ಭೀಮ. ಹನುಮಂತ ದೇವರನ್ನ ಪ್ರಾರ್ಥನೆ ಮಾಡಬೇಕಂತ ಹರುಷದಿಂದ ನಮ್ಮನ್ನ ಯಾವಾಗ್ಲೂ ಕಾಯ್ತಾ ಇರಪ್ಪ. ಹನುಮಂತ ದೇವರು 3 ಅವತಾರ ವಾಯುದೇವರಿಗೆ, ಹನುಮಂತನಾಗಿ ಮತ್ತು ಭೀಮಸೇನನಾಗಿ ಮತ್ತು ಮಧ್ವಾಚಾರ್ಯರಾಗಿ ಅವತಾರವನ್ನ ಮಾಡಿದಂಥವರು. ಅಂತಹ ಹನುಮಂತ ದೇವರಲ್ಲಿ ಕೇಳಬೇಕಂತೆ, ಹರಿ ಸರ್ವೋತ್ತಮನೆಂಬೋ ಸ್ಥಿರವಾದ ಮತಿ ಓಡೋ ಹನುಮ. ಹನುಮಂತ ದೇವರ ಹತ್ರ ಹೋದಾಗ ನಾವು ಕೇಳಬೇಕಾಗಿರುವಂತಹ ಪ್ರಾರ್ಥನೆ ಏನು? ಹನುಮಂತ ದೇವರು ರಾವಣ ಕೇಳ್ತಾನೆ, ನೀ ಯಾರು? ಅದಕ್ಕೆ ಹೇಳ್ತಾರೆ, ದಾಸೋಹಂ ಕೌಸಲೇಂದ್ರಸ್ಯ. ಕೌಸಲ್ಯ ಪುತ್ರನಾಗಿ ಅವತಾರ ಮಾಡಿರುವಂತಹ ಶ್ರೀರಾಮ ದೇವರ ದೂತ ನಾನು, ಭಕ್ತ ನಾನು ಅಂತಾರೆ. ಅಂದ್ರೆ ಸ್ವಾಮಿ, ನಮ್ಮ ಸ್ವಾಮಿ ಭಗವಂತ, ನಾನು ಅವನ ದಾಸ. ಹನುಮಂತ ದೇವರಲ್ಲಿರುವಂತಹ ವಿನಯ ಭಾವ, ಸರ್ವಜ್ಞರು, ಸರ್ವಜ್ಞ ಶಿಖಾಮಣಿಗಳು. ರಾಘವೇಂದ್ರ ಸ್ವಾಮಿಗಳು ರಥಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಮಹಾಮಹಿಮೆಯನ್ನು ತಿಳಿಸ್ತಾರೆ. ಅಷ್ಟು ಮಹಿಮೆಯನ್ನ ತಿಳಿದುಕೊಂಡಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ಮನೆ ಮನೆಗಳಲ್ಲಿ ಮನದಲ್ಲಿ ಪೂಜಿತರಾಗಿದ್ದಾರೆ. ಕಾರಣ ವಾಯುದೇವರ ಈ ಮಹಾಮಹಿಮೆಯನ್ನ ಅಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಎಲ್ಲ ಗುರುಗಳ ಅನುಗ್ರಹದಿಂದ. ಅಂತಹ ವಾಯುದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು. ಈ ಪದ್ಯದಲ್ಲಿ ಹೇಳ್ತಾರೆ, ಅಂಜನ ದೇವಿ ಸಂಭೂತ. ಅದಕ್ಕೆ ಆಂಜನೇಯ ಅಂತ ಕರೀತಾರೆ ಹನುಮಂತ ದೇವರನ್ನ. ಅಂಜನ ದೇವಿ ಸಂಭೂತ ಧನಂಜಯ ನನ್ನ ಯತಿ ಪ್ರಖ್ಯಾತ. ಧನಂಜಯ ಯಾರು? ಅರ್ಜುನನ ಅಣ್ಣನಾಗಿರುವಂಥವ್ರು ಭೀಮಸೇನ ದೇವರು. ಯತಿ ಪ್ರಖ್ಯಾತ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ದೂರ ನೋಡದಿರೋ ಹನುಮ ಕರ ಜೋಡಿಸಿ ಪ್ರಾರ್ಥಿಸುವೆ ಭೀಮ. ಬಹಳ ಸುಂದರವಾಗಿರುವಂತಹ ಪದ್ಯ. ಇದರಲ್ಲಿ ಹೇಳ್ತಾರೆ, ವ್ಯಾಳ್ಯಕ್ಕೆ ಹರಿನಾಮ. ಆ ಭಗವಂತನ ನಾಮಸ್ಮರಣೆ ನಮ್ಮಿಂದ ಬರಬೇಕು, ಹಾಗೆ ನಮ್ಮ ಮೇಲೆ ಅನುಗ್ರಹ ಮಾಡಿ ಅಂತ ಹನುಮಂತ ದೇವರಲ್ಲಿ ಕೇಳಬೇಕಂತೆ. ಪ್ರೇರಣೆ ಮಾಡಿಸೋ ಭಾರತಿ ರಮಣನೆ ಸಿರಿದೊರೆ ನರಹರಿ ವಿಠಲನ ದೂತ. ಹನುಮ ಹರುಷದಿಂದಲಿ ಕಾಯೋ ಹನುಮ ಹಲಭಾವಿಯೋಳಿರುವಂತ ಭೀಮ. ಹೌದು, ಹನುಮಂತ ದೇವರನ್ನ ಸ್ತೋತ್ರ ಮಾಡಿದ್ರು. ಹನುಮಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕಂತೆ. ಇನ್ನು ಹನುಮಂತ ದೇವರ ಒಂದು ವಿಶೇಷವಾದ ವ್ಯಕ್ತಿತ್ವ ಹೇಗೆ ಅಂತ ಕೇಳಿದ್ರೆ, ಆ ಹನುಮಂತ ದೇವರ ನಾನಾ ವಿಧವಾದ ಮಹಿಮೆಯನ್ನ ತಿಳಿಸ್ತಾರೆ. ಆ ಹನುಮಂತ ದೇವರಲ್ಲಿ ರಕ್ಷಣೆ ಮಾಡಿ ಏನ್ ಕೊಟ್ಟು ರಕ್ಷಣೆ ಮಾಡಬೇಕು ಅಂತ ಕೇಳಿದ್ರೆ, ಪುರಂದರದಾಸರ ಪದ್ಯದಲ್ಲಿ ನಾವು ಕಾಣಬಹುದು, ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸನ್ನ ಜೀವರೋತ್ತಮ. ವಾಯು ಅನ್ನೋ ಶಬ್ದವೇ ಆ ಜ್ಞಾನ ಮತ್ತು ಬಲವನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಶಾಸ್ತ್ರದಲ್ಲಿ ವ್ಯಾಕರಣದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ವಾಯು ಅನ್ನೋ ಶಬ್ದದ ಅರ್ಥ ಜ್ಞಾನ ಮತ್ತು ಬಲ, ಗತಿಗಂಧಯೋಹೋ ಅಂತ ನಿಷ್ಪತ್ತಿಯಲ್ಲಿ ತಿಳಿಸ್ತಾರೆ. ಅಂದ್ರೆ ನಿರಂತರವಾಗಿರುವಂತಹ ಜ್ಞಾನ, ಪೂರ್ಣವಾದ ಬಲ, ಅದರ ಮೂರ್ತಿ ಅದು ನಮ್ಮ ಹನುಮಂತ ದೇವರು. ಅಂತಹ ಹನುಮಂತ ದೇವರು ನಮಗೆ ಸುಜ್ಞಾನವಿತ್ತು ಪಾಲಿಸೆನ್ನ, ಸುಜ್ಞಾನವನ್ನ ಕೊಡಬೇಕಂತೆ. ಆ ತತ್ವಜ್ಞಾನವನ್ನ ಯಾರಿವರು? ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಜೀವೋತ್ತಮರಾಗಿರುವಂತಹ ಪ್ರಾಣದೇವರು ನಮಗೆ ಅನುಗ್ರಹವನ್ನ ಮಾಡಲಿ. ರಾಮದೂತನೆನ್ ಎನಿಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ಜಾನಕಿಗೆ ಮುದ್ರಗಿತ್ತು ಜಗಕ್ಕಿಗೆಲ್ಲ ಹರುಷವಿತ್ತು
ಚುಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ರಿಸಿ ಮೆರೆವ ರವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಎಷ್ಟು ಒಳ್ಳೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಪುರಂದರದಾಸರು. ಹನುಮಂತ ದೇವರ ಹತ್ರ ಇನ್ನೂ ಕೇಳಬೇಕಂತೆ, ಇನ್ನೊಂದು ಮಾತು ಹೇಳ್ತಾರೆ. ಮರೆಯದೆ ಸಲಹೆನ್ನನು. ಆ ಹನುಮಂತ ದೇವರಲ್ಲಿ ಹೇಳ್ಬೇಕಂತೆ, ಸ್ವಾಮಿ ಭಗವಂತ, ಆ ಭಗವಂತನ ಕುವರರಾಗಿರುವಂತಹ ಈ ಪ್ರಾಣದೇವರೇ, ನನ್ನನ್ನು ದಯವಿಟ್ಟು ಮರಿಬೇಡಪ್ಪ. ಯಾಕೆ? ಸರ್ವ ಜೀವೋತ್ತಮನೆ ನಿನ್ನಯ ಮೊರೆಯ ಹೊಕ್ಕೆನು ಮಾರುತಾತ್ಮಜ. ಬರುವ ಭಕ್ತರಿಗೊರವ ಕೊಡುವಂಥ ಬಿರುದು ನಿನ್ನದು ಭಾರತೀಶ. ಮರೆಯದೆ ಸಲಹೆನ್ನನು. ಆ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ, ಯಾವತ್ತೂ ನಮ್ಮನ್ನು ಮರಿಬೇಡ್ರಿ. ಯಾಕೆಂದ್ರೆ ನೀವು ನಮ್ಮನ್ನ ಮರೆತು ಬಿಟ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮೇರು ವ್ಯಕ್ತಿತ್ವ ನಮ್ಮ ಹನುಮಂತ ದೇವರದು. ಹನುಮಂತ ದೇವರ ಮನೆಯವರು ನಾವು ಅಂತ ಹೇಳ್ಬೇಕಂತೆ. ನಾಳೆ ಯಮದೇವರು ಕೇಳಿದ್ರೆ ನೀ ಯಾರ ಮನೆಯಿಂದ ಬಂದಿಯಪ್ಪ ಅಂತ ಕೇಳಿದ್ರೆ ಹೇಳ್ಬೇಕಂತೆ, ಹನುಮನ ಮನೆಯವರು ನಾವು ಅನುಮಾನವಿಲ್ಲದೆ ಸ್ಥಳ ಕೊಡಿರೆಂದು. ಅಲ್ರಿ, ಹನುಮಂತ ದೇವರ ಮನೆಯವರು ಅಂತ ನಾವು ಹೇಗೆ ಗುರ್ತಿಡಿಯೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಊರ್ಧ್ವ ಪುಂಡ್ರವ ನೋಡಿ ಶ್ರದ್ಧೆ ಭಕುತಿಯಿಂದ ನೋಡಿ ಋಗ್ಗತವಾದೆಂಬ ತತ್ವಗಳನ್ನು ನೋಡಿ ಭಗವಂತನ ಚಿಹ್ನೆಗಳಾಗಿರುವಂತಹ ಗೋಪೀಚಂದನ ಮುದ್ರಾಧಾರಣೆಯನ್ನು ಮಾಡಿರುವಂತಹ ವೀರ ವೈಷ್ಣವರಾಗಿರುವಂಥವರು, ಅಂತಹವರು ನಾವು ಬಂದಿದ್ದೀವಿ, ನಮಗೆ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಹನುಮಂತ ದೇವರ ಮಹಾಮಹಿಮೆಯನ್ನ ಬಹಳಷ್ಟು ಸ್ತೋತ್ರಗಳಲ್ಲಿ ನಮ್ಮ ದಾಸರಾಯರುಗಳು ಮಾಡಿದ್ದಾರೆ. ಇಂತಹ ಹನುಮಂತ ದೇವರ ಒಂದು ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕು, ಅವರ ಅನುಗ್ರಹ ಪಡೆಯಬೇಕು. ಹೇಗೆ ಪಡೆಯುವಂಥದ್ದು ಅಂತ ಕೇಳಿದ್ರೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ಒಂದು ಮಾತು ಹೇಳ್ತಾರೆ. ಮಾತರಿಶ್ವನು ದೇಹ ರಥದೊಳು ಸೂತನಾಗಿಹ ಸರ್ವಕಾಲದಿ ಶ್ರೀತರುಣಿ ವಲ್ಲಭ ರಥಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುವ ವಾತ ತಪಾದಿಗಳಿಂದನವರತ ಈ ತನುವಿನೋಳು ಮಮತೆ ಬಿಟ್ಟವನೇ ಮಹಾಯೋಗಿ. ಬಹಳ ಸುಂದರವಾಗಿರುವಂತಹ ಪದ್ಯ. ನಿತ್ಯದಲ್ಲಿ ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಮಾತರಿಶ್ವನು, ಹನುಮಂತ ದೇವರನ್ನ ವಾಹನವಾಗಿ ಉಳ್ಳಂಥವನು ಭಗವಂತ. ವರದೋ ವಾಯು ವಾಹನ. ವಿಷ್ಣುದಾಸನಾಮ ನಮಗೆ ತಿಳಿಸ್ತಾ ಇದೆ. ಸಮಸ್ತ ವೇದಗಳಲ್ಲಿ ಸಂಚಾರ ಮಾಡತಕ್ಕಂತಹ ಜೀವೋತ್ತಮರಾದ ಪ್ರಧಾನ ವಾಯುದೇವರೇನಿದ್ದಾರಲ್ಲ, ಅವರು ದೇಹ ರಥದೊಳಗೆ ಅಶ್ವಗಳ ದ್ವಾರ ರಥವನ್ನ ನಡೆಸತಕ್ಕಂಥವ್ರು. ಸೂತನಾಗಿಹರು. ಸೂತ ಅಂದ್ರೆ ರಥವನ್ನ ಓಡಿಸೋಂಥವ್ರು. ಅಲ್ರಿ, ರಥ ಏನು ಓಡಿಸ್ತಾರಲ್ಲ, ಯಾವ ರಥ ಓಡಿಸ್ತಾರೆ ಅಂತ ಕೇಳಿದ್ರೆ ಈ ದೇಹವನ್ನೇ ರಥವನ್ನಾಗಿ ಓಡಿಸ್ತಾರಂತೆ. ಯಾರೋ ಮುಖ್ಯ ಪ್ರಾಣದೇವರು. ಸರ್ವಕಾಲದಿ, ಯಾವತ್ತೋ ಒಂದ್ ದಿವಸ ಓಡಿಸೋದಲ್ಲ. ಮನುಷ್ಯ ಕಂಡಿಡಿದಿರುವಂತಹ ಯಾವುದೇ ವಸ್ತುಗಳಾಗಿರಬಹುದು, 1 ವರ್ಷ 2 ವರ್ಷ 10 ವರ್ಷ ನಿಧಾನಕ್ಕೆ ಕೆಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಭಗವಂತ ಮಾಡಿರುವಂತಹ ಈ ಶರೀರ ಇದೆ ಅಲ್ಲ, ಅದರಲ್ಲಿ ವಾಯುದೇವರನ್ನ ಇಟ್ಟು ಕಳಿಸಿದ್ದಾನೆ. ಎಂತಹ ಅತ್ಯದ್ಭುತವಾದ ಶರೀರ! ಕಣ್ಣು, ಕಿವಿ, ಮೂಗು, ರಸನೇಂದ್ರಿಯಗಳು, ಸ್ಪರ್ಶೇಂದ್ರಿಯ, ಎಂತೆಂಥ ಅದ್ಭುತವಾದ ಅಂಗಗಳನ್ನು ನಾವು ಪಡೆದಿದ್ದೀವಿ. ಇಂತಹ ಸರ್ವಕಾಲದಿ, ಸಮಸ್ತವಾದ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡುವಂಥವರು ಶ್ರೀತರುಣಿ ವಲ್ಲಭ. ನಿತ್ಯದಲ್ಲಿ ರಮಾದೇವಿ, ಲಕ್ಷ್ಮೀಪತಿಯಾಗಿರುವಂತಹ ಭಗವಂತ, ಬಿಂಬಮೂರ್ತಿಯಾಗಿರುವಂತಹ ನಾರಾಯಣ ರಥಿಕನೆಂದರಿದು. ರಥ ಓಡಿಸುವಂಥವರು ಪ್ರಾಣದೇವರು, ಸೂತನಾಗಿರುವಂಥವ್ರು. ರಥದಲ್ಲಿ ಕೂತಿರುವಂತಹ ರಥಿಕ ಅದು ಭಗವಂತನಾಗಿರುವಂಥವನು. ಎಷ್ಟೇ ಅಲ್ಲ, ಈ ರಥವನ್ನ, ಈ ದೇಹ ರಥವನ್ನ ಅವರು ನಿತ್ಯದಲ್ಲಿ ಓಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಅನುಸಂಧಾನವನ್ನು ಮಾಡ್ತಾರೋ, ಪ್ರೀತಿಯಿಂದಲಿ ಪೋಷಿಸುವ ಭಗವಂತನೇ ಈ ದೇಹಕ್ಕೆ ರಕ್ಷಣೆ ಮಾಡುವಂಥವನು. ನಮ್ದು ಇದ್ರೊಳಗೆ ಏನೂ ಇಲ್ಲ ಅಂತ ಯಾರು ನಿತ್ಯದಲ್ಲಿ ಅನುಸಂಧಾನವನ್ನು ಮಾಡ್ತಾರೋ, ಮಾಡೋದಷ್ಟೇ ಅಲ್ರಿ, ಈ ತನುವಿನಲ್ಲಿ, ಯಾಕೆ ಈ ಶರೀರ ಬಿದ್ದೋಗುವಂಥದ್ದು, ಯಾವ ಶರೀರವೂ ಶಾಶ್ವತ ಅಲ್ಲ ಅನ್ನುವಂತಹ ಜ್ಞಾನ ಬರುತ್ತಲ್ಲ, ಈ ರೀತಿ ಜ್ಞಾನವನ್ನ ತಿಳಿದಂಥವನು ಈ ತನುವಿನೋಳು
ಈ ರೀತಿಯಾಗಿ ಇದು ಶಾಶ್ವತ ಅಲ್ಲ. ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗಿಕ್ಕಿದ ದೀಪ, ಅಲ್ಪ ಸಂತೋಷಿಯಾಗು ಅದು ನಿನಗೆ ನೂರು ಹಾಲು ಸಕ್ಕರೆ ತೂಪ. ವಿಜಯದಾಸರ ಮಾತು. ಹಾಗೆ ಈ ದೇಹದಲ್ಲಿರುವಂತಹ ಅಭಿಮಾನ ಏನಿದೆ ಅಲ್ಲ, ಶರೀರ ನಂದು ನಂದು ಅನ್ನುವಂತಹ ಅಭಿಮಾನ, ಅದನ್ನ ಬಿಟ್ಟಂಥವನೇ ಮಹಾಯೋಗಿ ಅಂತ ಕರೆದಿದ್ದಾರೆ. ಹೀಗೆ ವಾಯುದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು. ಇಂತಹ ವಾಯುದೇವರನ್ನ ನಿತ್ಯದಲ್ಲಿ ಪೂಜಾ ಮಾಡಬೇಕು, ಅನುಸಂಧಾನ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮೆಲ್ಲರ ಮೂಲ ಗುರುಗಳಾಗಿರುವಂಥವ್ರು ವಾಯುದೇವರು. ಅವರನ್ನ ನಿತ್ಯದಲ್ಲಿ ಪೂಜಾ ಮಾಡಬೇಕ. ಪದ್ಮಪುರಾಣ ನಮಗೆ ತಿಳಿಸಿ ಹೇಳ್ತದೆ. ಹಂಸ ಮಂತ್ರಂ ಭಟನ್ ಭಕ್ತ್ಯ ವಾಯುದೇವಂಚ ಸಂಸ್ಪೃಶೇ ಅಭಿಷೇಕಂ ತತಃ ಕುರ್ಯಾತ್ ಪ್ರಾಣಮಂತ್ರೇನ ಸಿದ್ಧಯೇ ಕುವಿದಂಗ ಬಳಿತ್ಯಾದಿ ವೈದಿಕೈರ್ ಮನುವಿಸ್ಸದಾ. ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಹಂಸ ಮಂತ್ರದ ವಿಶೇಷವಾಗಿ ಉಪಾಸನೆಯನ್ನ ಮಾಡುವಂಥವ್ರು, ಹಂಸ ಮಂತ್ರವನ್ನ ಜಪ ಮಾಡುವಂಥವ್ರು ಮುಖ್ಯ ಪ್ರಾಣದೇವರು. ಆ ಹಂಸ ಮಂತ್ರದಿಂದ ವಿಶೇಷವಾಗಿ ಅಭಿಷೇಕವನ್ನ ಮಾಡಬೇಕಂತ. ಭಗವಂತನಿಗೆ ಅಭಿಷೇಕ ಮಾಡುವಂತಹ ನಿರ್ಮಾಲ್ಯದಿಂದ ಲಕ್ಷ್ಮೀದೇವಿಗೆ ಅಭಿಷೇಕವನ್ನ ಮಾಡಿ ಮುಂದೆ ವಾಯುದೇವರ ಪೂಜೆಯನ್ನ ಮಾಡಬೇಕವ. ಅದು ಸತ್ಯವಾದ ಸರಿಯಾದ ಕ್ರಮ. ತಂತ್ರಸಾರ ಸಂಗ್ರಹದಲ್ಲಿ ತಾರತೋಕ್ತ ಕ್ರಮದಿಂದ ಆ ಪೂಜೆಯನ್ನ ಮಾಡಬೇಕು. ಪ್ರಾಣದೇವರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹಂಸ ಮಂತ್ರವನ್ನ ಜಪ ಮಾಡ್ತಾ ಆ ಪ್ರಾಣದೇವರ ಪ್ರತಿಮೆಯನ್ನ ಮುಟ್ಟಬೇಕಂತ. ಪ್ರತಿಮೆಯಲ್ಲಿ 3 ಗೋಲಕದಲ್ಲಿ ಚಿಂತನೆಯನ್ನ ಮಾಡಬೇಕು. ಪ್ರತಿಮೆನೇ ದೇವರಲ್ಲ, ಅದು ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಪ್ರತಿಮೆಯಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಪ್ರಥಮದ ಆವರಣದಲ್ಲಿ ಹನುಮ ಭೀಮ ಮಧ್ವರೂಪದಿಂದ ಇರ್ತಾರೆ ಮುಖ್ಯ ಪ್ರಾಣದೇವರು. ಎಲ್ಲ ಅವಯವಗಳಲ್ಲಿ ಚಿಂತನೆಯನ್ನ ಮಾಡಬೇಕು. ಶಾಸ್ತ್ರ ಬಹಳ ವಿಸ್ತಾರವಾಗಿ ಹೇಳುತ್ತದೆ. ಸಂಕ್ಷಿಪ್ತವಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅದರ ಪ್ರಥಮ ಗೋಲಕದ ಒಳಭಾಗದಲ್ಲಿ ಒಂದು ಗೋಲಕ ಇದೆ, ದ್ವಿತೀಯ ಗೋಲಕ ಅಂತ ಕರೀತಾರೆ. ಅಲ್ಲಿ ವಾಯುದೇವರು ಕಪಿಲ ರೂಪಿ ಭಗವಂತನ ಸೇವೆಗಾಗಿ ಅಲ್ಲಿ 3 ಕೋಟಿ ರೂಪಗಳಿಂದ ಇದ್ದು ಸೇವೆಯನ್ನ ಮಾಡ್ತಾರೆ ಅಂತ ಚಿಂತನೆಯನ್ನ ಮಾಡಬೇಕು. ಅದಾದ ಮೇಲೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ನಾನೀಗ ಹೇಳಿದ್ನಲ್ಲ, 5 ರೂಪಗಳ ವಾಯುದೇವರನ್ನ ಚಿಂತನೆ ಮಾಡಬೇಕು. ಜೊತೆಗೆ ಭಾರತೀ ದೇವಿ ಇದ್ದಾಳೆ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮದೇವರು ಸರಸ್ವತಿ ಸಹಿತರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಇದು ದ್ವಿತೀಯ ಗೋಲಕ. ಇನ್ನು ದ್ವಿತೀಯ ಗೋಲಕದ ಒಳಗಡೆ ತೃತೀಯ ಗೋಲಕ ಅಂತ ಇದೆ. ಅಲ್ಲಿ ಜ್ಯೋತಿರ್ಮಯಳಾಗಿರುವಂತಹ ಲಕ್ಷ್ಮೀದೇವಿ ಇದ್ದಾಳೆ. ಆ ಜ್ಯೋತಿರ್ಮಯಳಾಗಿರುವಂತಹ ಲಕ್ಷ್ಮೀ ರೂಪದಲ್ಲಿ ರಾಮಕೃಷ್ಣಾದಿ ರೂಪಗಳಿಂದ ಭಗವಂತ ಇರ್ತಾನೆ. ಓಂಕಾರ ಪ್ರತಿಪಾದ್ಯನಾಗಿರುವಂಥವ್ರು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಅದರಲ್ಲಿ 8 ರೂಪಗಳಿಂದ ಇರ್ತಾನೆ ಭಗವಂತ. ವಿಶ್ವ, ತೇಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ. ಈ ರೀತಿಯಾಗಿ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ. 5 ರೂಪಗಳಿಂದ ಈ ಪ್ರಾಣಾದಿ ರೂಪಗಳ ಜೊತೆಗೆ ಭಗವಂತನ 5 ರೂಪಗಳಿದ್ದಾವೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಜೊತೆಗೆ ಬೃಹತಿ ಸಹಸ್ರದ ಪ್ರತಿಪಾದ್ಯನಾಗಿರುವಂತಹ ಭಗವಂತ 72,000 ರೂಪಗಳಿಂದ ಇರ್ತಾನೆ. ತತ್ವಾದಿ ದೇವತೆಗಳಿದ್ದಾರೆ. ಆಜಾದಿ ಅನಂತ ಶಬ್ದಗಳಿಂದ ಕೂಡಿರುವಂತಹ ಭಗವಂತ ಇದ್ದಾನೆ. ಮಾತೃಕಾ ರೂಪಗಳಿದ್ದಾವೆ. ಇದಾದ ಮೇಲೆ ವಾಯುದೇವರ ಅಂಗದಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಎಲ್ಲ ಗುರುಗಳಿದ್ದಾರೆ. ಇವೆಲ್ಲವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ಇಷ್ಟೋತ್ರೊಳಗೂ ನಾನೇನ್ ಹೇಳಿದ್ನಲ್ಲ, ಇದನ್ನೆಲ್ಲ ಶ್ಲೋಕದಲ್ಲಿ ವಾಯು ಪುರಾಣ ಹೇಳ್ತದೆ. ಪಂಚರೂಪಂ ವಾಸದ್ ವಾಯುದೇವಂ ಸಮೇತಂ ಮೂಲ ರೂಪತಃ ಅವತಾರ ತ್ರಯಂ ಸಮ್ಯಕ್ ಪ್ರತಿಮಾಯಾಂತು ಚಿಂತೆಯೇ. ವಾಯುಪುರಾಣ ನಮಗೆ ಹೇಳುವಂಥದ್ದು. ಅಷ್ಟೇ ಅಲ್ಲ, ರುದ್ರಾದಿ ಸರ್ವದೇಹ ದೇವಾಂಶ ವಾಯುದೇವೇಶು ಸಂಸ್ಥಿತ ಚಿಂತೆಯೇ. ವಾಯುದೇವರ ಆ ಶರೀರದಲ್ಲಿ ಎಲ್ಲ ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡಬೇಕಂತೆ. ಅದರಲ್ಲೂ ವಾಯುದೇವರನ್ನ ಹಾಲಿನಿಂದ ಅಭಿಷೇಕ ಮಾಡಬೇಕಂತ ಬಹಳ ಒಂದು ಮುಖ್ಯವಾದ ಅಂಶವನ್ನ ಹೇಳ್ತಾರೆ. ಪ್ರಾಣದೇವರಿಗೆ ಭಗವಂತನಿಗೆ ಮಾಡಿರುವಂತಹ ನಿರ್ಮಾಲ್ಯ ತೀರ್ಥದಿಂದ ಅಭಿಷೇಕ ಮಾಡೋದ್ರ ಜೊತೆಗೆ ನಿತ್ಯದಲ್ಲಿ ಕ್ಷೀರಾಭಿಷೇಕ ಮಾಡಬೇಕಂತ ವಿಷ್ಣು ಪುರಾಣ ಹೇಳುತ್ತೆ. ನಿತ್ಯಂ ಕ್ಷೀರಾಭಿಷೇಕಂತೂ ವಾಯು ಸೂಕ್ತೇನ ಕಾರಗೆ. ನಿತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ನಿತ್ಯದಲ್ಲಿ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಕನಿಷ್ಠ ಪಕ್ಷ ಅವತ್ತಾಗ್ಲಿಲ್ಲ ಅಂದ್ರು
ಹನುಮದ್ ವ್ರತ ಆಗಿರ್ಬೋದು, ಹನುಮತ್ ಜಯಂತಿ ಆಗಿರ್ಬೋದು, ಹಬ್ಬ ಹುಣ್ಣಿಮೆ ಆಗಿರ್ಬೋದು, ಸಾಮಾನ್ಯವಾಗಿ ಆ ವಾಯುದೇವರ ಚಿಂತನೆಯನ್ನ ಮಾಡಬೇಕಪ್ಪ. ಯಾಕೆಂದ್ರೆ ವಾಯುದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು. ಪ್ರಾಣ ಅಪಾನ ವ್ಯಾನ ಉದಾನ ಅನ್ನುವಂತಹ 5 ರೂಪಗಳಿಂದ ಇಟ್ಟು ನಮ್ಮ ಶರೀರವನ್ನ ಯಾವಾಗ್ಲೂ ರಕ್ಷಣೆ ಮಾಡ್ತಾರೆ. ಹೃದಯ ಪ್ರಾಣಿ ಎಲ್ಲೆಲ್ಲಿರ್ತಾರೆ ಅಂತಲೂ ಶಾಸ್ತ್ರ ಹೇಳಿದೆ. ಹೃದಯ ಪ್ರಾಣಿ ಹೃದಯದಲ್ಲಿ ಪ್ರಾಣ ರೂಪದಿಂದ ಇಟ್ಟು ನಮ್ಮನ್ನ ಪ್ರಾಣಿಗಳು ಅಂತರಿಸಿದ್ದಾರೆ. ಹೃದಯ ಪ್ರಾಣಿ ಕುತೆ ಅಪಾನಃ. ಊಟ ಮಾಡೋದಷ್ಟೇ ನಮ್ ಕೆಲಸ. ಆದರೆ ಊಟ ಮಾಡಿದ ಮೇಲೆ ಪಚನ ಆಗಿ ಯಾವುದು ನಮ್ಮ ಶರೀರಕ್ಕೆ ಬೇಕೋ ಆ ಶರೀರಕ್ಕೆ ಸರಿಯಾಗಿ ಹೋಗೋ ಹಾಗೆ ವ್ಯವಸ್ಥೆ ಮಾಡುವಂಥವ್ರು ಪ್ರಾಣದೇವರು. ಯಾವುದು ನಮ್ಮ ಶರೀರಕ್ಕೆ ಬೇಡೋ ಅದನ್ನ ಹೊರಗಾಕುವಂಥವ್ರು ವಾಯುದೇವರು. ಎಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಹೃದಯ ಪ್ರಾಣೇ ಗುದೇ ಅಪಾನಃ. ಇನ್ನು ಸಮಾನೋ ನಾಭಿಸಂಸ್ಥಿತ. ಸಮಾನ ನಾಮಕರಾಗಿರುವಂತಹ ವಾಯುದೇವರು ನಮ್ಮ ಹೊಟ್ಟೆ ಭಾಗದಲ್ಲಿ ಕೂತು, ಸಮಾನೋ ನಾಭಿಸಂಸ್ಥಿತ, ನಾಭಿ ಪ್ರದೇಶದಲ್ಲಿ ಕೂತು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಹೇಗೆ? ನಾವು ಉಂಡಿರುವಂತಹ ಅನ್ನವನ್ನ ಜಾಡರಾಗ್ನಿಯಲ್ಲಿ ಚೆನ್ನಾಗಿ ಒಂದ್ಸಾರಿ ಬೇಯಿಸ್ತಾರಂತೆ. ಅದೆಲ್ಲ ಪಚನ ಆಗಬೇಕು ಚೆನ್ನಾಗಿ. ಮೆಲ್ಲ ಕೂತಾರಂತೆ. ಜಾಸ್ತಿ ಊದಿದ್ರೆ ಹೊತ್ತೆ ಹೋಗುತ್ತೆ, ಅಲ್ಲ ಸತ್ತೆ ಹೋಗ್ತಾನವು. ಹಾಗಾಗಿ ಮೆಲ್ಲಕ್ಕೆ ಊದಿ ಚೆನ್ನಾಗಿ ಅದು ಪಚನ ಆಗೋ ಹಾಗೆ ಮಾಡ್ತಾರೆ. ಸಮಾನೋ ಅಭಿಸಂಸ್ಥಿತ. ಇಷ್ಟೆಲ್ಲ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಗಮನಿಸಿ, ನಿಮಗೆ ಗೊತ್ತಾಗತ್ತೆ. ಸಮಾನೋ ಅಭಿಸಂಸ್ಥಿತ. ಇದರ ತಾತ್ಪರ್ಯ ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ಒಂದು ಕೈ ಬಹಳ ಉದ್ದ, ಒಂದ್ ಕೈ ಬಹಳ ಚಿಕ್ಕದು, ತಲೆ ಬಹಳ ದೊಡ್ಡದು, ಶರೀರ ಬಹಳ ಚಿಕ್ಕದು ಅಂತ ಎಲ್ಲೂ ಇಲ್ಲ. ತಲೆಗೆ ಅಡ್ಜಸ್ಟ್ ಆಗೋ ಹಾಗೆ ನಮ್ಮ ಕೈ ಕಾಲುಗಳಿದ್ದಾವೆ. ಒಂದ್ ಕೈ ದೊಡ್ಡದು ಒಂದ್ ಕೈ ಸಣ್ಣದು ಅಂತ ಇಲ್ಲ. ನಮ್ಮ ದೇಹಕ್ಕೆ ಸಮಾನವಾಗಿರುವಂತಹ ಕೈ ಬೆರಳುಗಳಾಗಿರ್ಬೋದು, ಕಣ್ಣಾಗಿರ್ಬೋದು, ಮೂಗಾಗಿರ್ಬೋದು, ಸಮಾನವಾಗಿ ಇಡ್ತಾರೆ. ಅದು ವಾಯುದೇವರ ಅತ್ಯದ್ಭುತವಾದ ಕಾರ್ಯ. ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬದುಕಿದ್ದಾಗ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ರಕ್ಷಣೆ ಮಾಡ್ತಾರೆ. ಜನ್ಮ ಜನ್ಮಾಂತರದಲ್ಲಿ ನಮ್ಮನ್ನ ಜ್ಞಾನವನ್ನು ಕೊಟ್ಟು ಉಪದೇಶ ಮಾಡುವಂಥವ್ರು ವಾಯುದೇವರು. ಅಂತಹ ವಾಯುದೇವರು ಸಮಾನೋ ನಾಭಿಸಂಸ್ಥಿತ. ಇನ್ನು ಉದಾನ ಕಂಠ ದೇಶಸ್ತು. ಉದಾನ ನಾಮಕರಾಗಿರುವಂತಹ ವಾಯುದೇವರು ನಮ್ಮ ಕಂಠದಲ್ಲಿದ್ದು ನಿತ್ಯದಲ್ಲಿ ನಮ್ಮಿಂದ ಮಾತಾಡೋ ಹಾಗೆ ಮಾಡಿಸ್ತಾರೆ. ಯಾವ ಪ್ರಾಣಿಗಳಿಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ, ಮನುಷ್ಯ ಪ್ರಾಣಿಯನ್ನ ಬಿಟ್ಟು. ಆ ನಿತ್ಯದಲ್ಲಿ ಆ ಮಾತಾಡ್ಲಿಕ್ಕೆ ಬರುವಂತಹ ಅತ್ಯದ್ಭುತವಾದ ಕಾರ್ಯ ಇದು ಉದಾನ ನಾಮಕನಾಗಿರುವಂತಹ ವಾಯುದೇವರು ಮಾಡಿಸುವಂಥದ್ದು. ಇನ್ನು ವ್ಯಾನ ಸರ್ವ ಶರೀರತಃ. ಪೂರ್ಣ ಶರೀರದಲ್ಲಿ ಗಾಳಿಯ ರೂಪದಿಂದ ಇದ್ದು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಜ್ಞಾನನಾಮಕನಾಗಿರುವಂತಹ ವಾಯುದೇವರು. ಕಣ್ಣು ಕಾಣಿಸುವಂಥದ್ದು, ರೆಪ್ಪೆಯನ್ನು ಬಡಿತಾ ಇದ್ದೇವಲ್ಲ, ಅದು ವಾಯುದೇವರ ಅನುಗ್ರಹ. ಚೆನ್ನಾಗಿ ಕಿವಿ ಕೇಳಿಸ್ತಾ ಇದೆ, ಧನಂಜಯ ರೂಪದಿಂದ ಇಟ್ಟು ಕಿವಿ ಕೇಳಿಸೋ ಹಾಗೆ ಮಾಡ್ತಾರೆ. ಎದುರುಗಡೆ ನಿಂತು ಮಾತಾಡಿಸಿದ್ರೆ ಕಿವಿ ಕೇಳಿಸ್ಬೇಕಪ್ಪ. ಹಿಂದೆ ಮಾತಾಡಿದ್ರು ನಮ್ಗೆ ಕೇಳಿಸ್ತದೆ, ಪಕ್ಕದಲ್ಲಿ ಮಾತಾಡಿದ್ರು ಕೇಳಿಸ್ತದೆ, ಎಡಭಾಗದಲ್ಲಿ ಮಾತಾಡಿದ್ರು ಕೇಳಿಸ್ತದೆ. ಇದೆಲ್ಲ ವಾಯುದೇವರ ಅನುಗ್ರಹ. ನಾಗ, ಕೃಪಲ, ಧನಂಜಯ, ದೇವದತ್ತ, ಧನಂಜಯ ಅಂತ 5 ರೂಪಗಳಿದ್ದಾವೆ. ಒಟ್ಟಾರೆ 10 ರೂಪಗಳಿಂದ ಇದ್ದು ನಮ್ಮನ್ನ ನಿತ್ಯದಲ್ಲಿ ರಕ್ಷಣೆ ಮಾಡುವಂಥವ್ರು. ಅಂತಹ ವಾಯುದೇವರ ಮಹಿಮೆಯನ್ನ 5 ನಿಮಿಷ, 10 ನಿಮಿಷ, ಒಂದ್ ಗಂಟೆ, 1 ವಾರ ಹೇಳಿ ಮುಗಿಸ್ತೀನಿ ಅಂತ ಹೇಳಕ್ ಸಾಧ್ಯ ಇಲ್ಲ. ನಿತ್ಯದಲ್ಲಿ ಹೇಳಿದ್ರು, ನಿತ್ಯದಲ್ಲಿ 24 ಗಂಟೆ 7 ದಿವಸ ಹೇಳಿದ್ರು ಮುಗಿಲಾರದಂತಹ ಅತ್ಯದ್ಭುತವಾದ ಮಹಿಮೆ ಅದು ಮುಖ್ಯ ಪ್ರಾಣದೇವರದು. ಅಂತಹ ಮುಖ್ಯ ಪ್ರಾಣದೇವರ ಅವತಾರ ಇವತ್ತು ವಿಶೇಷವಾಗಿ ಆ ಹನುಮಂತ ದೇವರ ಉಪಾಸನೆಯನ್ನು ಮಾಡುವಂಥದ್ದು, ವಾಯುಸ್ತುತಿಯನ್ನ ಹೇಳುವಂಥದ್ದು. ಆ ವಾಯುದೇವರ ವೇದೋಕ್ತವಾದ ಮಹಿಮೆ, ಅವಮಾನ ಮಂತ್ರ ವಾಯುದೇವರನ್ನ ಹೇಳ್ತಾ ಇದೆ. ಪಾವನಗೊಳಿಸುವಂಥವ್ರು ನಮ್ಮ ವಾಯುದೇವರು. ನಮ್ಮನ್ನೆಲ್ಲ ಶುದ್ಧವನ್ನಾಗಿಡುವಂಥವ್ರು. ಗಾಳಿ ಎಲ್ಲೆಲ್ಲಿದನೋ ಅಲ್ಲೆಲ್ಲ ಶುದ್ಧ ಆಗುತ್ತೆ. ಗಾಳಿ ಶುದ್ಧಿ ಅಂತಾರೆ. ಯಾಕೆ? ಆ ವಾಯುದೇವರ ಸಂವಿಧಾನದ ಬಲ. ವಾಯುದೇವರು ನಮ್ಮಲ್ಲಿ ಇರೋವರೆಗೂ ನಾವೆಲ್ಲ ಮಂಗಲರಾಗಿರ್ತೀವಿ. ಮಂಗಲರಿಗೆ ಮಂಗಲನಾಗಿರುವಂಥವ್ರು ಭಗವಂತ. ಆ ಮಂಗಲ ರೂಪಿಯಾಗಿರುವಂತಹ ವಾಯುದೇವರ ಸಂವಿಧಾನದಿಂದ ನಾವು ಮಂಗಲ. ಕಣ್ಣು ಹೋಯ್ತು ಅಂದ್ರೆ ಹೊರಗಾಕು ಅಂತ ಯಾರು ಅನ್ನಲ್ಲ, ಸ್ನಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಿವಿ ಹೋಯ್ತು ಅಂತ ಕಿವುಡ ಅಂತಾರೆ ಹೊರತು ಯಾರು ಸ್ನಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕರ್ಣಾಭಿಮಾನಿ
ದೇವತೆಗಳೇನಿದ್ದಾರಲ್ಲ ಈ ಶರೀರವನ್ನ ಬಿಟ್ಟೋದಾಗ ಕುರುಡ ಕಿವುಡ ಮೂಕನೆಂದೆನಿಸುವ ಶ್ರೀಪಾದರಾಜರು ಹೇಳ್ತಾರೆ ಮದ್ದುನಾಮದಲ್ಲಿ, ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೆಳಬರೋ ಜನ. ಹನುಮಂತ ದೇವರನ್ನ ನಾವು ಬಿಟ್ರು ಹೆಣ, ಅವ್ರು ನಮ್ಮನ್ನು ಬಿಟ್ರು ನಾವು ಹೆಣ. ಹಾಗಾಗಿ ಆ ರೀತಿ ಆ ಹನುಮಂತ ದೇವರ ಮಹಾಮಹಿಮೆಯನ್ನ ನಿತ್ಯದಲ್ಲಿ ಅನುಸಂಧಾನವನ್ನ ಮಾಡಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹಾಗೆ ಆ ಹನುಮಂತ ದೇವರಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಷೋಡಶೋಪಚಾರಗಳಿಂದ ಆ ಹನುಮಂತ ದೇವರ ಪೂಜೆಯನ್ನ ಮಾಡಿ ಆ ಹನುಮಂತ ದೇವರ ಅನುಗ್ರಹವನ್ನ ಎಲ್ಲರೂ ಪಡಿಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಳುತ್ವಂಚ ಹನುಮ ಸ್ಮರಣಾಧ್ವೇ. ಈ ಎಲ್ಲ ಗುಣಗಳು ನಮಗೆ ಬರಬೇಕು ಅಂದ್ರೆ ಆ ಹನುಮಂತ ದೇವರ ಉಪಾಸನೆಯನ್ನ ಕಡ್ಡಾಯವಾಗಿ ಎಲ್ಲರೂ ನಿತ್ಯದಲ್ಲಿ ಮಾಡಬೇಕು.